ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಇವಾಗಿನ ಬಿಸಿಲಂತೂ ಹೊರಗಡೆ ಹೋಗೋ ಹಾಗಿಲ್ಲ. ಹೀಗಿದ್ದಾಗ ನಾವು ರಾಗಿ ಸೂಪ್ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ 1-2 ಸ್ಪೂನ್ ಆಗುವಷ್ಟು ರಾಗಿ ಹಸಿ ಹಿಟ್ಟಿಗೆ ನೀರು ಹಾಕ್ಬಿಟ್ಟು ಗಂಟು ಇಲ್ದಂಗೆ ಕಲಿಸ್ಕೊಂಡು ಇಟ್ಟಿರಬೇಕು. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಕಾಯೋದಕ್ಕೆ ಇಟ್ಬಿಟ್ಟು 1-2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಚಕ್ಕೆ, 1-4 ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ 1-2 ಕಾಯಿ ಮೆಣಸನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಬೇರೆ ಬೇರೆ ತರಕಾರಿಗಳು ನಿಮಗೆ ಯಾವ ತರಕಾರಿ ಬೇಕೋ ಅದನ್ನು ಹಾಕೋಬೋದು. ಬಟಾಣಿ, ಕ್ಯಾರೆಟ್, ಈ ಥರ ಎಲ್ಲ ನಿಮಗೆ ಯಾವ್ದು ಇಷ್ಟನೋ ಆ ಕ್ಯಾರೆಟ್ನ ಹಾಕ್ಕೊಳ್ಳಿ. ಹಾಗೆ ಕಾರ್ನ್ ಕೂಡ ಹಾಕೋಬೋದು, ಜೋಳನೂ ಹಾಕೊಬೋದು. ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೊಂದು 2.5 ಲೋಟ ನೀರನ್ನ ಹಾಕ್ಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ರಾಗಿ ಹಸಿಟ್ಟನ್ನ ಕಲಿಸ್ಕೊಂಡಿಟ್ಟಿದ್ದೀವಿ ನೋಡಿ, ಅದನ್ನು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿ, ಹಾಗೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 15 ಮಿನಿಟ್ಸ್ ಹಾಗೇನೆ ಬೇಯಿಸ್ಕೊಬೇಕು. ಅಷ್ಟೇ ಸಾಕು. ಇದು ತಣ್ಣಗಾದ ಮೇಲೆ ಕುಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ, ದೇಹ ತಂಪಾಗಿಡುತ್ತೆ.